ಯಸ್ ಬಿಪಿ ನ್ಯೂಸ್ ಡೈಲಿ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ಕರ್ನಾಟಕ ಏಕಲವ್ಯ ಪಡೆ ಜಿಲ್ಲಾ ಘಟಕದ ವತಿಯಿಂದ ಜಾತಿ ಜನಗಣತಿ ಬಿಡುಗಡೆ ಒತ್ತಾಯಿಸಿ ಧರಣಿ ಸತ್ಯಾಗ್ರಹ. ಬಳ್ಳಾರಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಸೋಮವಾರ ಕರ್ನಾಟಕ ಏಕಲವ್ಯ ಪಡೆ ಜಿಲ್ಲಾ ಘಟಕದ ಅಧ್ಯಕ್ಷರು ಹಾಗೂ ವಕೀಲರಾದ ಬಾದಾಮಿ ಶಿವಲಿಂಗ ನೇತೃತ್ವದಲ್ಲಿ ಬಳ್ಳಾರಿ ವತಿಯಿಂದ ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ವರದಿ ಬಿಡುಗಡೆ ಒತ್ತಾಯಿಸಿ ಒಂದು ದಿನದ ಸಾಂಕೇತಿಕ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಮುಖಂಡರಾದ ಎಲ್ ಮಾರಣ್ಣ, ಹಿರಿಯ ವಕೀಲರಾದ ಜಯರಾಮ್, ರುದ್ರಪ್ಪ, ಜೋಳದರಾಶಿ ತಿಮ್ಮಪ್ಪ, ನಾರಾಯಣಸ್ವಾಮಿ, ಸದಾಶಿವಪ್ಪ, ದೂರ್ವಾಸ, ಶಿವಶಂಕರ್, ದೊಡ್ಡಕೇಶವರೆಡ್ಡಿ, ಕೆಕೆ ಹಾಳ್, ಸತ್ಯನಾರಾಯಣ, ಜನಾರ್ದನ ನಾಯಕ, ಸೋಮ ಸಮುದ್ರ ಲೋಕೇಶ್, ಬಾದಾಮಿ ಸೂರ್ಯನಾರಾಯಣ, ಕಾಶಪ್ಪನವರ ನಾಗರಾಜ್, ಮೂರಣಿ ತಿಪ್ಪೇಸ್ವಾಮಿ ಸೇರಿದಂತೆ ಮತ್ತಿತರರು ಇದ್ದರು. ಬಳ್ಳಾರಿಯಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕನ್ನಡ ಹಿತರಕ್ಷಣಾ ವೇದಿಕೆಯಿಂದ ಕ್ಯಾಂಡಲ್ ಜಾಥಾ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕನ್ನಡ ಹಿತರಕ್ಷಣಾ ವೇದಿಕೆ ಬಳ್ಳಾರಿ ಜಿಲ್ಲಾಧ್ಯಕ್ಷರಾದ ಭಟ್ಟಿ ಯರ್ರಿಸ್ವಾಮಿಯವರ ನೇತೃತ್ವದಲ್ಲಿ ದೇಶ ಕಂಡ ಅಪ್ರತಿಮ ವೀರ ಸಂಗೊಳ್ಳಿ ರಾಯಣ್ಣ ಅವರ ಹುತಾತ್ಮರಾದ ದಿನದ ಅಂಗವಾಗಿ ಬಳ್ಳಾರಿಯ ಸೀತಾರಾಮ್ ಕಾಂಪ್ಲೆಕ್ಸ್ನಿಂದ ತಾಲೂಕು ಕಚೇರಿ ಸರ್ಕಲ್ ವರೆಗೂ ಕ್ಯಾಂಡಲ್ ಜಾಥಾವನ್ನ ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಸಂಗೊಳ್ಳಿ ರಾಯಣ್ಣನ ಅಭಿಮಾನಿಗಳು ಸೇರಿದಂತೆ ಇತರ ಸಂಘಟನೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಸಿರುಗುಪ್ಪದಲ್ಲಿ 8ನೇ ದಿನಕ್ಕೆ ಕಾಲಿಟ್ಟ ಅನಿರ್ದಿಷ್ಟಾವಧಿ ಧರಣಿ. ಸಿರುಗುಪ್ಪ ತಾಲೂಕಿನ ಸಿರಿಗೇರಿ ಗ್ರಾಮದಲ್ಲಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಸಮುದಾಯ ಆರೋಗ್ಯ ಕೇಂದ್ರವಾಗಿ ಪರಿವರ್ತಿಸಬೇಕು ಮತ್ತು ಗ್ರಾಮದಲ್ಲಿರುವ ಊರು ಕೆರೆಯನ್ನು ಅಭಿವೃದ್ಧಿಪಡಿಸಬೇಕೆಂದು ಒತ್ತಾಯಿಸಿ ಧರಣಿ ನಡೆಸಿದರು. ವಕೀಲರಾದ ರಾಂಬಾಬು ಮಾತನಾಡಿ, ಗ್ರಾಮದ ಜನಸಂಖ್ಯೆಯು 17,000ದಿಂದ 20,000 ಇದ್ದು ಒಂದು ಸುಂದರ ಪರಿಸರವನ್ನ ನಿರ್ಮಾಣ ಮಾಡಿಕೊಳ್ಳಲು ನಾವು ಪರದಾಡುತ್ತೇವೆ. ಗ್ರಾಮದ ಹೃದಯ ಭಾಗದಲ್ಲಿರುವ ತಾಲೂಕು ಮಟ್ಟದ ಅಧಿಕಾರಿಗಳಿಂದ ಜಿಲ್ಲಾಧಿಕಾರಿಯವರೆಗೂ ಮನವಿ ಸಲ್ಲಿಸಿದ ಅಧಿಕಾರಿಗಳು ಕೆರೆಯನ್ನ ಪರಿಶೀಲನೆ ಮಾಡಿ ಹೋಗಿದ್ದ ಬಿಟ್ರೆ ಇಲ್ಲಿಯವರೆಗೂ ಅಭಿವೃದ್ಧಿ ಕಾರ್ಯವನ್ನ ಕೈಗೊಂಡಿಲ್ಲ. ಅಲ್ಲದೆ ಇಲ್ಲಿರುವ ಸರ್ಕಾರಿ ಆಸ್ಪತ್ರೆಗೆ ಮೂಲಭೂತ ಸೌಕರ್ಯ ಒದಗಿಸಬೇಕು ಮತ್ತು ಸಮುದಾಯ ಆರೋಗ್ಯ ಕೇಂದ್ರವನ್ನಾಗಿ ಮೇಲ್ದರ್ಜೆಗೇರಿಸಬೇಕು ಎಂದು ಸರ್ಕಾರಕ್ಕೆ ಮತ್ತು ಜನಪ್ರತಿನಿಧಿಗಳಿಗೆ ಮನವಿ ಸಲ್ಲಿಸಿದರು. ಇಲ್ಲಿಯವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಆದ್ದರಿಂದ ನಮ್ಮ ಬೇಡಿಕೆಗಳು ಈಡೇರಿಸುವವರೆಗೂ ಹೋರಾಟ ಮುಂದುವರಿಯಲಿದೆ ಅಂತ ಹೇಳಿದರು.